ಪೊರಕೆ ಮಂಜಣ್ಣನ ಪರಿಸರ ಕಾಳಜಿ ಅಪಾರ. ಬಿಎಸ್ ಮಂಜುನಾಥ್ ಅವರಿಗೆ ಈಗ 65ರ ಹರೆಯ. ಈಗಲೂ ಅವರ ಮನಸ್ಸು ಪರಿಸರ ಸಂರಕ್ಷಣೆಗಾಗಿ ತುಡಿಯುತ್ತಿದೆ. ತನ್ನ ಸುತ್ತಲಿನ ಪ್ರದೇಶ, ತಾನು ಹುಟ್ಟಿದ ಗ್ರಾಮ, ವಾಸಿಸುವ ಸ್ಥಳ ಸ್ವಚ್ಛವಾಗಿರಬೇಕು, ನೆರೆಹೊರೆಯವರು ಸೇವಿಸುವ ಗಾಳಿ ಪರಿಶುದ್ಧವಾಗಿರಬೇಕು ಎಂಬುದು ಅವರ ಕಾಳಜಿ. ಈ ಕಾರಣದಿಂದಲೇ ಬೆಳಿಗ್ಗೆ ಎದ್ದ ಕೂಡಲೇ ಪೊರಕೆ ಹಿಡಿದು ರಸ್ತೆಗೆ ಇಳಿದು ಬಿಡುತ್ತಾರೆ. ಹಾಗಾಗಿ ಇವರನ್ನು ಪೊರಕೆ ಮಂಜಣ್ಣ ಎಂದು ಕರೆಯುತ್ತಾರೆ. ಮೂಲತಃ ಶಿರಾ ತಾಲೂಕಿನ ಗೋಣಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಮಾರನಹಳ್ಳಿ ಗ್ರಾಮದ ಪೊರಕೆ ಮಂಜಣ್ಣ ಬೆಂಗಳೂರಿನ ವಿಶ್ವೇಶ್ವರಯ್ಯ ಬಡಾವಣೆಯ 3ನೇ ಹಂತದಲ್ಲಿ ವಾಸವಿದ್ದು, ಬಾಪೂಜಿ ನಗರದಲ್ಲಿರುವ ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ಮಾಡಿ ಈಗ ಕೆಲ ವರ್ಷಗಳ ಹಿಂದೆ ನಿವೃತ್ತರಾಗಿದ್ದರು. ತಮ್ಮ ಸ್ವಂತ ವೆಚ್ಚದಲ್ಲಿ ಸ್ವಗ್ರಾಮವಾದ ಬಡಮಾರನಹಳ್ಳಿಯನ್ನು ಸ್ವಚ್ಛತೆಗೊಳಿಸಲು ಮುಂದಾದ ಪರಿಸರ ಪ್ರೇಮಿ ಪೊರಕೆ ಮಂಜಣ್ಣ. ನಿವೃತ್ತಿ ಹೊಂದಿ ಮನೆಯಲ್ಲಿ ಸುಮ್ಮನೆ ಕೂರಬಾರದು ಎಂಬ ಸದುದ್ದೇಶದಿಂದ ಇದೀಗ ಸ್ವಂತ ವೆಚ್ಚದಲ್ಲಿ ಸ್ವಗ್ರಾಮ ಸ್ವಚ್ಛತೆಗೊಳಿಸಲು ಮುಂದಾಗಿರುವುದು ಜನಮೆಚ್ಚುವಂತಹದ್ದು. ಇವರ ಈ ಪರಿಸರ ಸೇವೆ, ಜನಸೇವೆ ಸದಾ ಹೀಗೆ ಮುಂದುವರಿಯಲಿ ಎಂದು ಆಶಿಸೋಣ. ಈ ಇಡೀ ಊರನ್ನು ಸ್ವಚ್ಛ ಮಾಡಿ ಎಲ್ಲನೂ ಚರಂಡಿ ಆಗಲಿ ಇನ್ನೊಂದಲ್ಲಿ ಮತ್ತೊಂದು ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಕೊನೆಗೆ ಲೋಕಾರ್ಪಣೆ ಮಾಡಬೇಕು ಅಂತ ನನ್ನ ಆಸೆ. ಇದಕ್ಕೆ ನಮ್ಮೂರಿನ ಎಲ್ಲ ಜನಗಳ ಸಹಕಾರ ಭಾಳ ಚೆನ್ನಾಗಿದೆ. ಎಲ್ಲರೂ ನಾನು ಬಂದರೆ ಅವ್ರಿಗೆ ಊಟ ತಿಂಡಿ ಕ್ಷೇಮ ಸಮಾಚಾರ, ಇಲ್ಲಿ ಮಲಗೋಕ್ಕೆ ಇನ್ನೊಂದು ಮತ್ತೊಂದು ಎಲ್ಲ ನೋಡ್ಕೊಳ್ತಾರೆ. ನಾನಿರೋದು ಬೆಂಗಳೂರು, ಇಲ್ಲಿ ನನ್ನ ಮನೆ ಇಲ್ಲ. ಹಂಗಾಗಿ ಅವರೇ ಎಲ್ಲ ನನಗೆ ಆಶ್ರಯ ಕೊಟ್ಟು ನನ್ನ ಬೆನ್ನಿಂದೆ ನಿಂತ್ಕೊಂಡು ಭಾಳ ಅದ್ಭುತವಾಗಿ ಕೆಲಸದಲ್ಲಿ ಸಹಕಾರ ಕೊಡ್ತಿದ್ದಾರೆ. ಆಮೇಲೆ ನನ್ನ ಹಿತೈಷಿಗಳಿಗೆ, ನನ್ನ ಕಾರ್ಯದಲ್ಲಿ ಇದು ಮಾಡೋರಿಗೆ, ಅದಕ್ಕೆ ನನ್ನ ಈ ಪೊರಕೆ ಇವತ್ತು ನನಗೆ ಎಷ್ಟರ ಮಟ್ಟಿಗೆ ಗೌರವ ಕೊಟ್ಟಿದೆ ಅಂದರೆ ಅದಕ್ಕೆಲ್ಲ ಕೃತಜ್ಞತೆ ಅರ್ಪಿಸ್ಬೇಕು. ನನ್ನ ಪ್ರಕೃತಿಗೆ ನಾನು ಭಾಳ ಸ್ಥಿರವಾಗಿ ನಮಸ್ಕರಿಸ್ಬೇಕು. ಪ್ರಕೃತಿ ಇಲ್ಲ ಅಂದರೆ ಏನೂ ಇಲ್ಲ. ಆ ಪ್ರಕೃತಿನ ಈ ಮುಂದಿನ ಪೀಳಿಗೆಗೆ ಕಾಪಾಡಬೇಕು ಅಂತ ಹೇಳಿ ಅದಕ್ಕೆ ನಾನು ಪ್ರಕೃತಿನ, ನನ್ನ ಜೀವನನೇ ಪ್ರಕೃತಿಗೋಸ್ಕರ ಮುಡುಪಾಗಿಟ್ಬಿಟ್ಟಿದ್ದೀನಿ. ಪರಿಸರದ ಬಗ್ಗೆ ಯಾಕೆಂದರೆ ಅಸಹ್ಯ ನೋಡಿ, ಎಲ್ಲೇ ಆಗಲಿ ಗಲೀಜಿದ್ರೆ ಮನುಷ್ಯ ಜೀವನ ಮಾಡೋಕ್ಕೆ ಅಸಹ್ಯ ಅನಿಸುತ್ತೆ. ನಾನು ಹುಡುಗನಿಂದಲೂ ನನಗೆ ನನ್ನ ಮನೆ ಹತ್ರ ಇದ್ದಾಗಲೇ, ನಾನು ಚಿಕ್ಕ ವಯಸ್ಸಿನಿಂದಲೇ ಒಂದು 4 ಎಕರೆ ಇತ್ತು ನಮ್ಮ ಮನೆ ಹತ್ರ. ಅದನ್ನೆಲ್ಲ ಪ್ರತಿ ವಾರನೂ ನಾನೇ ಸ್ವಚ್ಛ ಮಾಡ್ತಾಯಿದ್ದೆ. ಅದು ಮುಂದೆ ಅದು ನನಗೆ ಭಾಳ ಪ್ರೇರಣೆ ಆಯಿತು. ಅದು ಸ್ವಚ್ಛತೆ ನನಗೆ ಮನಸ್ಸಲ್ಲಿದೆ. ಎಲ್ಲೇ ಗಲೀಜಿರಲಿ, ಇದು ಇರಲಿ ಅಂತಲ್ಲ, ನನಗೆ ಎಲ್ಲೇ ಗಲೀಜಿರಲಿ ನಾನು ಕಂಡುಬಿಟ್ರೆ ಅದನ್ನು ಸ್ವಚ್ಛ ಮಾಡಬೇಕು ಅನಿಸ್ತಿದೆ. ಅದರಿಂದ ಇವತ್ತು ಆ ಸ್ವಚ್ಛತೆನೇ ಉಸಿರಿಟ್ಕೊಂಡು ಈಗ ಶಿರಾ ತಾಲೂಕಿನಲ್ಲಿ ನಮ್ಮೂರ ಜೊತೆಗೆ ಗೋಪಿಕುಂಟೆ ಗ್ರಾಮ ಫಸ್ಟು ಸ್ವಚ್ಛ ಆಗ್ತಾಯಿದೆ. ಹಿಂಗೆ ಕೆಲವು 5-6 ಗ್ರಾಮಗಳು ನಾವು ಸ್ವಚ್ಛ ಮಾಡೋಣ ಅಂತ ಇದ್ದಾರೆ. ಅದು ಮಾದರಿ ಗ್ರಾಮ ಆಗಿದ್ದು ಮಾದರಿ ಒಂದು ನಗರ ಆಗುತ್ತೆ, ನಗರ ಪಟ್ಟಣ ಆಗುತ್ತೆ, ಪಟ್ಟಣ ಅದಕ್ಕೆ ಎಲ್ಲರ ಸಹಕಾರ ಬೇಕೇ ಬೇಕು ಅಂತಕ್ಕಂಥದ್ದಕ್ಕೆ ಇದಕ್ಕೊಂದು ಮಾದರಿ ಗ್ರಾಮ ಅಂತಕ್ಕಂಥದ್ದಕ್ಕೆ ಇದನ್ನು ನಮ್ಮ ಮಂಜಣ್ಣವರು ಮಾಡಿ ತೋರಿಸಿದ್ದಾರೆ. ಈ ಸಾಧನೆ ಮುಂದೆ ಬೆಳೀತಾ ಹೋಗಲಿ, ಎಲ್ಲ ಊರಿಗೂ ಪ್ರಸರಣ ಆಗಲಿ, ಎಲ್ಲ ಜಿಲ್ಲೆಗೂ ಪ್ರಸರಣ ಆಗಬೇಕು. ಇದು ಆಮೇಲೆ ದೇಶದಾದ್ಯಂತ ನಮ್ಮ ಏನು ಮೋದಿಯವ್ರದ್ದು ಸ್ವಚ್ಛತೆ ಕಾರ್ಯಕ್ರಮ ಇದೆಯಲ್ಲ, ಆ ರೀತಿಯಲ್ಲಿ ಹಳ್ಳಿಯ ಸ್ವಚ್ಛತೆ ಕೂಡ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ.